ಆಕಾಶವಾಣಿ ಮಂಗಳೂರು ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಯುವವಾಣಿಯಲ್ಲಿ ಹಿರಿಯರ ಸಾಧನೆಗಳು, ಆದರ್ಶಗಳು, ಯುವ ಜನಾಂಗಕ್ಕೆ ಸ್ಫೂರ್ತಿಯ ಪ್ರೇರಣೆಗಳು, ಯುವ ಮನಸ್ಸುಗಳಿಗೆ ಸ್ಫೂರ್ತಿ, ಆದರ್ಶವನ್ನು ನೀಡುವ ಉದ್ದೇಶದಿಂದ ವಿನೂತನ ಕಾರ್ಯಕ್ರಮವಾಗಿ ಹಳೇ ಬೇರು ಹೊಸ ಚಿಗುರು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮದಲ್ಲಿ ಕಾವಿ ಭಿತ್ತಿ ಚಿತ್ರದ ಮೂಲಕ ಪ್ರಸಿದ್ಧ ಕಲಾವಿದರಾದ ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜೆ ಇವರೊಂದಿಗೆ ಸಂದರ್ಶನ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ತಾವೊಬ್ಬರು ಕಲಾಕ್ಷೇತ್ರಕ್ಕೆ ಬರಲಿಕ್ಕೆ ಮೂಲ ಪ್ರೇರಣೆಗಳು ಯಾರು ಸರ್ ಅಂತೇಳಿ? ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರ. ನನಗೆ ಕಲೆಯಲ್ಲಿ ಒಂದು ಆಸಕ್ತಿ ಹುಟ್ಟಿದ್ದು ಬಾಲ್ಯದಿಂದ. ಯಾಕಂದರೆ ನಮ್ಮ ಮನೆಯ ವಾತಾವರಣ, ನನ್ನ ತಂದೆ ಯಕ್ಷಗಾನ ಗುರುಗಳು ಹಾವಂಜೆ ಮಂಜುನಾಥ ರಾವ್ ಅಂತ. ಅವರು ಯಕ್ಷಗಾನ ಕಲೆಯಲ್ಲಿ ಅವರಿಗಿದ್ದ ಆಸಕ್ತಿಯೇ ಬಹುಶಃ ನಮ್ಮ ಕಲೆಗೆ ಆಸಕ್ತಿಯಾಗಿ ಬೆಳೆದಿರಬೇಕು. ಪ್ರದರ್ಶನಗಳು ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಆಗ್ತಾ ಇರುವಂಥದ್ದು ಅದು ನಮ್ಮ ಮೇಲೆ ಪರಿಣಾಮ ಬೀರಿದ್ದು ಬಾಲ್ಯದಲ್ಲಿ. ನಂತರ ಬಹಳ ಮುಖ್ಯವಾಗಿ ಕಾವಿ ಕಲೆಯಲ್ಲಿ ನಾನು ತೊಡಗಲಿಕ್ಕೆ ಕಾರಣ, ನಾವೊಂದು ಕುಟುಂಬದ ಒಂದು ಪ್ರಯಾಣ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಮತ್ತು ಕುಂದಾಪುರದ ಭಾಗಗಳಿಗೆ ತೆರಳಿದಂಥ ಸಂದರ್ಭ ಬಹುಶಃ ನಾನು 8ನೇ ಕ್ಲಾಸಲ್ಲಿ ಇದ್ದೇ ಕಾಣಬೇಕು. ಬಾಲ್ಯದಲ್ಲಿ ಗೀಚುವ ಅಭ್ಯಾಸ ಹೇಗೂ ಇತ್ತು, ಗೋಡೆಯಲ್ಲಿ, ಇದ್ದಲಲ್ಲಿ ಅಥವಾ ಬೇರೆ ಪೆನ್ಸಿಲ್ ಕಡ್ಡಿಗಳಲ್ಲಿ ಸ್ಲೇಟ್ ಮೇಲೆಲ್ಲ ಗೀಚುವಂಥ ಅಭ್ಯಾಸ ಮೊದಲಿಂದ ಇತ್ತು. ಅಲ್ಲಿ ಗೋಡೆಯ ಮೇಲೆ ಇದ್ದಂಥ ಈ ಚಿತ್ತಾರಗಳು, ಈ ವಿನ್ಯಾಸಗಳು, ಒಂದು 2 ಬಣ್ಣದಲ್ಲಿ ಆದಂಥ ವಿನ್ಯಾಸಗಳನ್ನು ನೋಡಿ ಬಹಳಷ್ಟು ಆಶ್ಚರ್ಯಪಟ್ಟು ಮನೆಗೆ ಬಂದು ಒಂದಷ್ಟು ಅದೇ ಥರದ ಜಾಮಿತೀಯ ಚಿತ್ರಗಳನ್ನು ಎಲ್ಲ ರಚನೆ ಮಾಡುವ. ಯಾಕಂದರೆ ನಮ್ಮ ಕೈಗಳಿಗೆ ಕಂಪಾಸ್ ಮತ್ತು ಡಿವೈಡರ್ ಸಿಕ್ಕಿದ ತಕ್ಷಣ ಏನೇನೋ ವಿನ್ಯಾಸಗಳನ್ನು ನಾವು ಮಾಡಿ ಆ ಒಂದು ಆಸಕ್ತಿ ಹುಟ್ಟಿಕೊಂಡು ಮನೆಯಲ್ಲಿ ಚಿತ್ರರಚನೆ ಪ್ರಾರಂಭ ಮಾಡಿದ್ದು. ಆವಾಗ ಅದು ಗೊತ್ತಿರಲಿಲ್ಲ, ಕಾವಿ ಕಲೆಯ ಒಂದು ಇದರ ಡೆಪ್ತ್ ಎಷ್ಟಿದೆ ಅನ್ನುವಂಥದ್ದು ತಿಳಿದಿರಲಿಲ್ಲ. ರಚನೆ ಮಾಡ್ತಾ ಮಾಡ್ತಾ ಇದರ ಚಿತ್ರದ ಹಿನ್ನೆಲೆ ಇದು ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. PUC ಶಿಕ್ಷಣವನ್ನು ಮುಗಿಸಿದ ನಂತರ ಮುಂದೇನು ಮಾಡುವುದು ಅನ್ನುವಂತಹ ಒಂದು ಆಲೋಚನೆಯಲ್ಲಿದ್ದಾಗ ನನ್ನ ಚಿಕ್ಕಪ್ಪ, ಅವರು ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಅವರು ಹೇಳಿದರು, ನಿನಗೆ ಕಲೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಲ್ಲ, ಬೇರೆ ಬೇರೆ ರೀತಿಯ ಚಿತ್ರಗಳನ್ನೆಲ್ಲ ಮಾಡ್ತಿ, ಯಾಕೆ ನೀನು ಚಿತ್ರಕಲಾ ಕ್ಷೇತ್ರದಲ್ಲಿ ಅದರ ಪದವಿಯನ್ನು ಪಡೆಯಬಾರ್ದು, ಅದರಲ್ಲಿ ಬೇಕಾದಷ್ಟು ಸಾಧ್ಯತೆಗಳಿದೆ, ನೀನೊಂದು ಚಿತ್ರಕಲಾ ಶಿಕ್ಷಕನಾಗ್ಬೋದು ಅಥವಾ ಕಮರ್ಷಿಯಲ್ ಆಗಿಯೂ ಕೂಡ ದುಡಿಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಸಲಹೆ ಕೊಟ್ಟರು. ಹಾಗೆ ನಾನು ಉಡುಪಿಯ ಚಿತ್ರಕಲಾ ಮಂದಿರ ಕಲಾಶಾಲೆ ಜಂಗಮ ಮಠ ಅಲ್ಲಿ ಕಲಾ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ಪ್ರಾರಂಭದಲ್ಲಿ ಸೇರಿಕೊಂಡದ್ದು ಕಲಾ ಶಿಕ್ಷಕನಾಗ್ತೇನಾ ಅಥವಾ ಬೇರೆ ಈ ಥರ ಒಂದು ಸಣ್ಣ ಉದ್ಯಮವನ್ನು ಮಾಡಬೇಕು ಅಂತ ಹೇಳಿಕೊಂಡು ಸೇರಿಕೊಂಡದ್ದು. ಆದರೆ ಅಲ್ಲಿ ಕಲಿತಾ ನನ್ನ ಕಲಿಕೆಯ ಆಸಕ್ತಿಯೇ ಸ್ವಲ್ಪ ಬೇರೆಡೆಗೆ ಹೊರಳಿತು. ಕಲೆಯಲ್ಲೇ ಉನ್ನತ ಮಟ್ಟದ ಸಾಧನೆ ಮಾಡಬೇಕು, ಅದರಲ್ಲೇ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಬೇಕು, ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಅಲ್ಲಿ ಕಲಿತಾ ಅದು ಬೆಳೆಯಲ್ಪಟ್ಟಿತು. ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಗುರುಗಳಾಗಿದ್ದವರು ವಿಶ್ವೇಶ್ವರ ಪರ್ಕಳ್ರು, ಹಾಗೆ ಡಾಕ್ಟರ್ ವಿಶ್ವನಾಥ್ ES ಅಂತ, ಅವರೆಲ್ಲ ಈಗಲೂ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರೋರು. ಸೊ ಅವರ ಒಂದು ಏನು ಹೇಳ್ತೇವೆ, ಒಂದು ಶಿಲೆ ಗಟ್ಟಿ ಶಿಲೆಯಿಂದ ಹೇಗೆ ಕಲಾವಿದರು ರೂಪುಕೊಳ್ತಾರೆ, ಅವರ ಗುರುಗಳು ಹೇಗೆ ಕಾರಣ ಆಗ್ತಾರೆ ಅಂತ. ಸೊ ಹಾಗೆ ನಮಗೆ ಅವರ ಯೋಚನೆ ಮತ್ತು ಯೋಜನೆಗಳಿಂದ ನಾವು ಬೆಳೆದು ಬಂತು. ಆ ಸಂದರ್ಭದಲ್ಲಿ ಕಾವಿ ಕಲೆಗೆ ಸಂಬಂಧಪಟ್ಟ ಬೇರೆ ಬೇರೆ ಕಮರ್ಷಿಯಲ್ ಪ್ರಾಜೆಕ್ಟ್ಗಳನ್ನು ಅವರೆಲ್ಲ ವಹಿಸ್ಕೊಳ್ತಾ ಇದ್ದರು. ಸೊ ಅದಕ್ಕೆ ನಾವು ಸಹ ಕಲಾವಿದರಾಗಿ ದುಡಿತಾ ಇದ್ವಿ. ಆವಾಗ ಬೇರೆ ಬೇರೆ ಚಿತ್ರಗಳನ್ನು ನಿರ್ಮಾಣ ಮಾಡುವ ಅವಕಾಶ, ವಿನ್ಯಾಸಗಳನ್ನು ನಿರ್ಮಾಣ ಮಾಡುವ ಅವಕಾಶ ನನಗೆ ಬ್ಯಾಚುಲರ್ ಡಿಗ್ರಿಯಲ್ಲಿ ದೊರಕಿತು. ಇದೇ ಸಂದರ್ಭದಲ್ಲಿ ಮಣಿಪಾಲದ ಹೆರಿಟೇಜ್ ವಿಲೇಜಲ್ಲಿ ವಿಜಯನಾಥ್ ಶೆಣೆಯವರ ಸಾರಥ್ಯದಲ್ಲಿ ನಿರ್ಮಾಣ ಆಗ್ತಿದ್ದಂಥ ಕಾಲ. ಆವಾಗ ಕಾವಿ ಕಲೆಯ ಬಹಳಷ್ಟು ಒರಿಜಿನಲ್ ತಂತ್ರಗಾರಿಕೆಯಲ್ಲಿ ಗೋಡೆಯ ಮೇಲೆ ನಿರ್ಮಾಣ ಆಗ್ತಿತ್ತು.
ಸೊ ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಆವಾಗ ಕಲಾವಿದರಾದಂಥ ಪುರುಷೋತ್ತಮ ಅವರ ನಿರ್ದೇಶನದಲ್ಲಿ ಅಲ್ಲಿ ಕೆಲವೊಂದು ಆ ಕಲೆಯನ್ನು ನೋಡುವಂತಹ ಮತ್ತು ಕೆಲವಷ್ಟು ಅದರ ಮೇಲೆ ಕೆಲಸವನ್ನು ಮಾಡುವಂತಹ ಒಂದು ಅವಕಾಶ ಕೂಡ ಸಿಕ್ತು. ಸೊ ಅದೇ ಮುಂದೆ ಅಂದರೆ ಆವಾಗ ನನಗೆ ಗೊತ್ತಾಗಿದ್ದು ಕಾವಿಕಲೆ ಒಂದು ಗೀರು ಕಲೆ. ಇದು ಯಾವುದೇ ಒಂದು ಚಿತ್ರದ ಕ್ರಮದ ಹಾಗೆ ಪೇಪರ್ ಮೇಲೆ ಬಣ್ಣದಲ್ಲಿ ಮಾಡುವಂಥದ್ದಲ್ಲ, ಅಥವಾ ಗೋಡೆಯಲ್ಲಿ ಬಣ್ಣದಲ್ಲಿ ಮಾಡುವಂಥದ್ದಲ್ಲ, ಸುಣ್ಣ ಮತ್ತು ಮಣ್ಣಿನ ಗಾರೆಯಿಂದ ಮಾಡ್ತಾರೆ ಅಂತ. ಆವಾಗ ಮಧ್ಯ ಮಧ್ಯದಲ್ಲಿ ವಿಜಯ ಶಾಣೆ ಅವರ ಜೊತೆಗೆ ಅಲ್ಲಿ ಮಾತುಕತೆಗಳು ಕೂಡ ಬಹಳಷ್ಟು ಆಗ್ತಾ ಇತ್ತು. ನಂತರವೂ ಕೂಡ ನನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿಗೆ ವಿಸಿಟ್ ಕೊಟ್ಟಾಗ ಕಾವಿಕಲೆಯ ಬಗ್ಗೆ ಇದ್ದಂತಹ ಒಂದು ನಾಲೆಡ್ಜ್ ನನ್ನದು ಇಂಪ್ರೂವ್ ಆಗ್ತಾ ಹೋಯಿತು. ಸೊ ಹಾಗೆ ಅವರ ಹತ್ರ ಮಾಡಿದಂಥ ಮಾತುಕತೆಗಳು ಮತ್ತು ಇದರ ಜೊತೆಗೆ ನಾವು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಕಾವಿಕಲೆ ಇರುವಂತಹ ಪುರಾತನ ಕಟ್ಟಡಗಳನ್ನು ನೋಡುವಂತಹ ಒಂದು ಅವಕಾಶ ಕೂಡ ನನಗೆ ಸಿಕ್ತು. ಅವನ್ನೆಲ್ಲ ನೋಡ್ತಾ ಬೇರೆ ಬೇರೆ ಈ ಥರದ ಕಮರ್ಷಿಯಲ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಮುಂದೆ ಈ ಕೊಲ್ಲೂರಿನ ಮೂಕಾಂಬಿಕಾ ಟೆಂಪಲಲ್ಲೇ ಯಾವುದರಿಂದ ನಾನು ಇದನ್ನು ಇನ್ಫ್ಲುಯೆನ್ಸ್ ಪಡೆದಿದ್ದೇನೆ ಅದೇ ದೇವಾಲಯದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆವಾಗ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಡಾಕ್ಯುಮೆಂಟೇಷನ್ ಮಾಡುವಂತಹ ಒಂದು ಕೆಲಸವೂ ನಡೀತು. ಸೊ ಇವೆಲ್ಲ ಮಾಡ್ತಾ ಇದ್ದಾಗ ಇದರ ನಡುವೆ ನನ್ನ ಅಕ್ಕ ಖ್ಯಾತ ಸಾಹಿತಿ ಡಾಕ್ಟರ್ ಕಾತೇನಿ ಕುಂಜಿಬೆಟ್ಟು ಅಂತ ಅವ್ರ ಜೊತೆ ಹೀಗೆ ಒಮ್ಮೆ ಮಾತಾಡ್ತಿದ್ದಾಗ ಅವ್ರು ಹೇಳಿದರು, ನೀ ಇಷ್ಟೆಲ್ಲ ಕಾವಿಕಲೆಯ ಬಗ್ಗೆ ತಿಳ್ಕೊಂಡಿದ್ದೀಯಾ, ಯಾಕೆ ಇದರಲ್ಲಿ ಒಂದು ಪ್ರಾಪರ್ ರಿಸರ್ಚ್ ಥರವೇ ನೀನು ಮಾಡಬಾರ್ದು, ನಿನಗೂ ಕೂಡ ಒಂದು ಅವಕಾಶ ಸಿಗಬಹುದು, ಇದರಂದ್ರೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಆವಾಗ ನನಗನ್ನಿಸುತ್ತೆ, ಹೇಗೂ ನನ್ನದು ಆ ಸಂದರ್ಭದಲ್ಲಿ ಮಾಸ್ಟರ್ಸ್ ಮುಗಿಸಿದ್ದೆ ಅಷ್ಟೇ 2009-10 ಹೌದು ಅಂತ ಕಂಡಿತು. ಯಾಕಂದರೆ ನಾವು ಒಂದು ಕಲೆಯ ಮಾಧ್ಯಮದಲ್ಲಿ ಅದನ್ನು ತಿಳಿತಾ, ಅದರ ವಿನ್ಯಾಸವನ್ನು ತಿಳಿತಾ, ಅದರ ಬೇರೆ ಬೇರೆ ಪದರಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಯಾಕೆ ಅದನ್ನು ಒಂದು ಅಧ್ಯಯನ ಪೂರ್ಣ ವಸ್ತುವಾಗಿ ಉಪಯೋಗಿಸ್ಕೊಳ್ಬಾರ್ದು ಅಂತ ಅನ್ನಿಸ್ತು. ಸೊ ಆವಾಗ ಡಾಕ್ಯುಮೆಂಟೇಷನ್ ಕೆಲಸ ಪ್ರಾರಂಭ ಮಾಡಿದೆ. ಮತ್ತು ಎಲ್ಲಿ ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ರೀಜ್ನಲ್ ರಿಸರ್ಚ್ ಸೆಂಟರ್ ಅಂತ MGM ಕಾಲೇಜಲ್ಲಿ ಇರುವಂಥದ್ದು ಪ್ರಾದೇಶಿಕ ಜಾನಪದ ಕಲೆಗಳ ಅಧ್ಯಯನ ಕೇಂದ್ರ. ಸೊ ಅಲ್ಲಿ ಹೋಗಿ ನಮ್ಮ ಗೈಡ್ ಇದ್ದರು ಡಾಕ್ಟರ್ ಅಶೋಕ್ ಆಳ್ವ ಅಂತ, ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಸ್ವಲ್ಪ ಟೈಮ್ ಕೊಟ್ಟರು, ಒಂದು ಸಿನಾಪ್ಸಿಸ್ ರೆಡಿ ಮಾಡು, ಒಂದು ಚೆನ್ನಾಗಿ ತಯಾರಾಗಿ ಬಾ, ನೋಡೋಣ ಏನಾಗ್ತದೆ ಅಂತ. ಮತ್ತು 1 ವರ್ಷ 2 ವರ್ಷ ಟೈಮ್ ತಗೊಂಡು ಮಾಡಿ ಗೋವಾದ ಕಡೆಗಳಲ್ಲಿ, ಮಹಾರಾಷ್ಟ್ರದ ಭಾಗದಲ್ಲಿ ಮತ್ತು ಕರ್ನಾಟಕದ ಭಾಗದಲ್ಲಿ ಕೆಲವೊಂದು ಭಾಗ ಇಂಪಾರ್ಟೆಂಟ್ ಇರುವಂಥ ಭಾಗಗಳು ಸಂಚರಿಸಿ ಇದರ ಅಗತ್ಯತೆ ಸಂಶೋಧನಾ ವಲಯಕ್ಕೆ ಯಾಕಿದೆ ಅನ್ನೋದನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸರ್, ಈಗ ಕಾವಿಕಲೆಯ ಬಗ್ಗೆ ಜನರಲ್ಲಿ ಯಾವ ರೀತಿಯ ಅಂದ್ರೆ ಹೊಸದಾದ ಒಂದು ಕಲೆ ಅಂತೇಳಿ ಜನರ ಮನಸ್ಸಲ್ಲಿದೆ, ಅದನ್ನು ಯುವ ಮನಸ್ಸುಗಳಿಗೆ ಅಥವಾ ಯುವ ಕಲಾವಿದರಿಗೆ ಯಾವ ರೀತಿಯಾಗಿ ತಾವು ಅದರ ಬಗ್ಗೆ ಅರಿವುಗಳನ್ನು ಮೂಡಿಸ್ತಾ ಇದ್ದೀರಿ, ಅಥವಾ ಅದರ ಜನಪ್ರಿಯತೆಗಳು ಈಗ ಎಷ್ಟರ ಮಟ್ಟಿಗೆ ಸಾಕ್ತಾ ಇದೆ ಸರ್? ನಾನು ಕಲಿತ ಹಾಗೇನೆ ನಾನು ಅಧ್ಯಯನ ಮಾಡಲಿಕ್ಕೆ ತೊಡಗಿದಾಗ ನನಗೆ ಅಂದ್ಕೊಂಡದ್ದು ಬಹಳ ಮುಖ್ಯವಾಗಿ ಕಾವಿಕಲೆ ಎಲ್ಲ ಕಟ್ಟಡಗಳಲ್ಲಿರುವಂತಹ ಕಲೆ, ಇದನ್ನು ಕಟ್ಟಡದಲ್ಲಿರುವಂಥದ್ದು ಇದು ನಾಶ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾಶ ಆಗ್ತಾ ಇದೆ, ಅದನ್ನು ಉಳಿಸುವ ಪ್ರಯತ್ನಗಳು ಬಹಳಷ್ಟು ಕಡಿಮೆ ಆದದ್ದು. ಅಂದರೆ ಯಾರು ಒಬ್ಬರು ಕಲಾವಿದರು ಇದನ್ನು ಉಳಿಸಿಕೊಂಡು ಅಥವಾ ಇದರ ಏನು ತಾಂತ್ರಿಕತೆ ಏನು ಅಂತ ತಿಳ್ಕೊಂಡು ಮುಂದೆ ಹೋಗಲಿಲ್ಲ. ಸೊ ನಾನು ಅಧ್ಯಯನ ಮಾಡ್ತಾ ಇರುವಾಗ ನನಗದೊಂದು ಬಹಳ ಮುಖ್ಯವಾದ ಅಂಶವಾಗಿ ಕಂಡಿದ್ದು. ಹಾಗೆ ಅಧ್ಯಯನ ಮಾಡ್ತಾ ಇದರ ಜೊತೆಗೆ ಒಬ್ಬ ಕಲಾವಿದನಾಗಿ ನಾನು ಹೇಗೆ ಇದರ ಉಳಿಸುವ ಪ್ರಯತ್ನ ಮಾಡಬಹುದು, ಆವಾಗ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಒಂದು, ಅದರ ಜೊತೆಗೆ ಯುವ ಪೀಳಿಗೆಗೆ ಇದನ್ನು ಕಲಿಸಿಕೊಡುವಂಥ ಪ್ರಯತ್ನ, ಅವನ್ನ ಎರಡನ್ನೂ ಜೊತೆಯಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಬಹಳಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಿದೆ ಕಾವಿಕಲೆಯ ಉಳಿವಿಗಾಗಿ. ಹಾಗೆ ಇದನ್ನು ಹೇಗೆ ಉಳಿಸಬಹುದು ಅನ್ನೋದರ ಬಗ್ಗೆ ವಿಚಾರವಾಗಿ, ಅದರ ಜೊತೆಗೆ ಆರ್ಕಿಟೆಕ್ಚರ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಕಾಲೇಜುಗಳಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ ಮುಖಾಂತರ ಕಾವಿಕಲೆಯ ಡಿಸೈನ್ ಯಾವ ರೀತಿಯಲ್ಲಿ ಆಗ್ತದೆ, ಇದರ ಒಂದು ಒಟ್ಟಾರೆ ರೂಪ ಏನು ಅದನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡಿದೆ. ಇದೇ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳು, ಇಂಟ್ಯಾಕ್ ಅಂತ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅನ್ನುವ ಸಂಸ್ಥೆ ಮುಖೇನ ಕೆಲವೊಂದು ಶಾಲೆಗಳಲ್ಲಿ, ಅದರ ಜೊತೆಗೆ ನನ್ನ ಸ್ವಂತ ಬ್ಯಾನರ್ ಅಡಿಯಲ್ಲಿ, ನಮ್ಮ ಸಂಸ್ಥೆಯ ಅಡಿಯಲ್ಲಿ ಕೆಲವೊಂದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಈ ಕಾವಿಕಲೆಯನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಲಿಕ್ಕೆ ತೊಡಗಲಿಕ್ಕೆ ಪ್ರಾರಂಭ ಆಯಿತು. ಸೊ ಆವಾಗ ಏನಾಗ್ತದೆ ಕೇಳಿದರೆ, ಈ ಕಾವಿಕಲೆಯನ್ನು ಮುಂದಿನ ಜನರೇಷನ್ನಿಗೆ ಉಳಿಸಿಕೊಟ್ಟ ಹಾಗೆ ಆಗುತ್ತದೆ ಅನ್ನೋ ಒಂದು ದೃಷ್ಟಿ ಇತ್ತು. ಇವನ್ನೆಲ್ಲ ಮಾಡ್ತಾ ಇದ್ದಾಗ ಇದ್ರ ಜೊತೆಗೆ ಇನ್ನೊಂದು ಕಂಡು ಬಂದ ಅಂಶ ಏನು ಅಂತ ಹೇಳಿದರೆ, ಉಳಿಸಿದರೆ ಮಾತ್ರ ಸಾಕಾಗುವುದಿಲ್ಲ, ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತದೆ. ಉಳಿಸುವುದರ ಜೊತೆಗೆ ಇದನ್ನು ಬೆಳೆಸುವುದರ ಜೊತೆಗೆ ಹಳೆಯ ಕಾವಿಕಲೆ ಇರುವಂಥ ಕಟ್ಟಡಗಳನ್ನು ಯಾವ ರೀತಿಯಲ್ಲಿ ಉಳಿಸಬಹುದು, ಅದರ ಕನ್ಸರ್ವೇಷನ್ ಮತ್ತು ರಿಸ್ಟೋರೇಷನ್ ಅಂತ, ಅದನ್ನು ಸಂರಕ್ಷಣೆ ಯಾವ ರೀತಿಯಲ್ಲಿ ಮಾಡಬಹುದು, ಅದಕ್ಕಾಗಿ ಕೆಲವು ಕ್ರಮಗಳನ್ನು ಅಧ್ಯಯನ ಮಾಡಬೇಕಾಯಿತು. ಈಗ ಇಲ್ಲಿ ತನಕ ಒಂದು 4-5 ಆ ಥರ ಸುಮಾರು 350ರಿಂದ 400 ವರ್ಷಗಳಷ್ಟು ಹಳೆಯದಾದಂತಹ ಒಂದು 2-3
ಸೈಟಲ್ಲಿರುವ ಕಾವಿಕಲೆಯ ಕಟ್ಟಡಗಳು, ದೇವಾಲಯ ಮತ್ತು ಮಠಗಳು ಅವನ್ನು ಈಗ ರಿಸ್ಟೋರ್ ಮಾಡಿ ವಾಪಸ್ ಅದನ್ನು ನೀಡಲಾಗಿದೆ. ಆ ದೃಷ್ಟಿಯಿಂದ ಹಳೆಯದೆಲ್ಲಿ ಆದರೂ ನೋಡಬೇಕಿದ್ರೆ ಈ ಥರದ ಜಾಗಕ್ಕೆ ಹೋಗಿ ಅದರ ಒರಿಜಿನಾಲಿಟಿ ಏನುವುದನ್ನು ಅಂತ ಹೇಳಲಿಕ್ಕೆ, ತಿಳಿಸಿಕೊಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಅನ್ನಿಸ್ತದೆ. ಸರ್, ಚಿತ್ರಕಲೆಗೂ ಕಾವ್ಯಕಲೆಗೂ ಇರುವಂಥ ವ್ಯತ್ಯಾಸಗಳೇನು? ಜೊತೆಗೆ ಚಿತ್ರಕಲೆಯ ಮುಂದುವರಿದ ಭಾಗವಾಗಿ ಕಾವ್ಯಕಲೆಯೋ ಅಥವಾ ಚಿತ್ರಕಲೆ ಗೊತ್ತಿದ್ದವರಿಗೆ ಕಾವ್ಯಕಲೆ ಎಷ್ಟು ಸುಲಭ ಸರ್? ಸತ್ಯ ಹೇಳಬೇಕು ಅಂತೇಳಿ ಹೇಳಿದರೆ ಕಾವ್ಯಕಲೆಯನ್ನು ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೊಬ್ಬ ಕಲಾವಿದ ಆಗಬೇಕಾದ ಅಗತ್ಯ ಇಲ್ಲ, ಅಥವಾ ಅವನಿಗೆ ಯಾವುದೇ ರೇಖೆ ಹೇಳಲಿಕ್ಕೆ ಬರೆದಿದ್ರು ಕಾವ್ಯಕಲೆ ಮಾಡಬಹುದು. ಕೇವಲ ಅವನಿಗೆ ತಾಂತ್ರಿಕತೆ ಗೊತ್ತಿರಬೇಕು ಅಷ್ಟೇ. ತಾಂತ್ರಿಕತೆ ಅಂತ ಹೇಳಿದರೆ ಇದು ಹೇಗೆ ನಡೀತದೆ. ಕಾವ್ಯಕಲೆ ನಾನು ಎಲ್ಲ ಕಡೆ ಹೇಳುವ ಹಾಗೆ ಇದೊಂದು ಗೀರುವ ಪದ್ಧತಿ, ಗೀರಿ ಚಿತ್ರರಚನೆ ಮಾಡುವಂತಹ ಪದ್ಧತಿ. ಇಲ್ಲಿ ಸುಣ್ಣದ ಗಾರೆಯ ಮೇಲೆ ಅದು ಹಸಿಯಾಗಿರುವಾಗಲೇ ಕೆಮ್ಮಣ್ಣನ್ನು ಹಾಕಿಕೊಂಡು, ಅದರ ಗಾರೆಯನ್ನು ಹಾಕಿಕೊಂಡು ಚೆನ್ನಾಗಿ ಅದನ್ನು ನಯ ಮಾಡಿಕೊಂಡು ಅದರ ಮೇಲೆ ಗೀರಿ ಈ ಚಿತ್ರ ರಚನೆ ಮಾಡುವಂಥದ್ದು. ಸಾಂಪ್ರದಾಯಿಕವಾಗಿ ರಚನೆ ಮಾಡುವಂತಹ ಈ ಪದ್ಧತಿ ಸುಮಾರು 500ರಿಂದ 600 ವರ್ಷಗಳಷ್ಟು ಕೂಡ ಬಾಳಿಕೆ ಬರುತ್ತೆ. ಅದಕ್ಕೆ ಮಾತ್ರ ಒಂದು ಪ್ರೋಸೆಸ್ ಇದೆ ಅದರ ಹಿಂದೆ. ಅದು ಸ್ವಲ್ಪ ನಿಧಾನವಾಗಿ ಆಗುವಂಥದ್ದು, ಫರ್ಮೆಂಟೇಷನ್ ಅಂತ ಹೇಳ್ತೇವೆ ನಾವು. ಸುಣ್ಣದ ಗಾರೆಯನ್ನು ಕೊಳೆಸಿ ಅದ್ರ ಮುಖಾಂತರ ನಾವು ಹೇಗೆ ನಮ್ಮಲ್ಲಿನ ಅಣೆಕಟ್ಟಿಗೆಲ್ಲ ಸುಣ್ಣದ ಗಾರೆಯನ್ನು ಬಳಸಿ ಅದು ಬಾಳಿಕೆ ಹೆಚ್ಚಾಗುವ ಹಾಗೆ ಮಾಡಿಕೊಂಡಿದ್ದಾರೆ ಅಂತ ಏನು ಕೇಳ್ತೇವೆ, ಅದೇ ರೀತಿಯ ಟೆಕ್ನಿಕ್ ಹಳೆಯ ಕಟ್ಟಡಗಳೆಲ್ಲ ಆಗ್ತಿತ್ತು ಸುಣ್ಣದ ಗಾರೆಯ ಮುಖಾಂತರ. ಹಾಗಾಗಿ ನಮ್ಮೆಲ್ಲ ಯಾವುದೇ ಪ್ಯಾಲೇಸ್ ಇರಬಹುದು ಅಥವಾ ಕೋಟೆಗಳಿರಬಹುದು ಅಥವಾ ಬೇರೆ ಬೇರೆ ಹಳೆಯ ದೇವಾಲಯಗಳಿರಬಹುದು, ಮಸೀದಿ, ಮಂದಿರಗಳು, ಚರ್ಚುಗಳು, ಅವೆಲ್ಲ ಇವತ್ತಿಗೂ ಕೂಡ 300, 400, 500 ವರ್ಷದಿಂದ ಉಳಿಲಿಕ್ಕೆ ಅದೇ ಕಾರಣ, ಸುಣ್ಣದ ಗಾರೆ. ಸೊ ಇದರ ಬಹಳ ಮುಖ್ಯ ಇದು ಸುಣ್ಣದ ಗಾರೆ. ಸೊ ಹಾಗೆ ಸುಣ್ಣದಿಂದ ಅದರ ಮುಖಾಂತರ ಮಣ್ಣಿನಿಂದ ರಚನೆ ಆಗ್ತಿದ್ದಂಥ ಈ ಕಲೆ ಬೇರೆ ಚಿತ್ರಕಲೆಗಿಂತ ಭಿನ್ನ. ಯಾಕೆ ಅಂತ ಕೇಳಿದರೆ ಈ ಭಾಗದ ಪರಿಸರದ ಕಾರಣದಿಂದಾಗಿ ಈ ಥರದಾದ ಕಲೆ ಒಂದು ಇಲ್ಲಿ ಬೆಳೆದು ಬಂತು. ನೆಲಕ್ಕೆ ಕಾವಿಯನ್ನು ಹಾಕುವಂಥದ್ದು ಬಹಳ ಹಿಂದಿನಿಂದಲೂ ನಮ್ಮಲ್ಲಿ ಚಾಲ್ತಿ ಇದೆ. ಕೊನೆಗೆ ವಿನ್ಯಾಸಗಳಿಗಾಗಿ ಮರದ ವಿನ್ಯಾಸಗಳನ್ನು ಈ ಕಾವಿಕಲೆಯ ಮೇಲೆ ಬಳಸಿಕೊಂಡು ನೆಲಕ್ಕೆ ಹಾಕ್ತಿದ್ದನ್ನೇ ಗೋಡೆಯ ಮೇಲೂ ಕೂಡ ಹಚ್ಚಿಕೊಂಡು ಅದರ ಮೇಲೆ ವಿನ್ಯಾಸ ರೂಪಿಸುವ ಕ್ರಮ ಪ್ರಾರಂಭ ಆಗಿರಬೇಕು ಅಂತ ಅನ್ನಿಸ್ತದೆ. ಸೊ ಹಾಗೆ ಸುಮಾರು 12-13ನೇ ಶತಮಾನದ ನಂತರ ಪ್ರಾರಂಭ ಆದದ್ದು. ಬಹಳಷ್ಟು ಬೇರೆ ಬೇರೆ ಶೈಲಿಗಳನ್ನು ಇದು ಕಂಡಿದೆ. ಒಂದೇ ರೀತಿಯ ಶೈಲಿ ಕಾವಿಕಲೆಗಿಲ್ಲ. ಇದರಲ್ಲಿರುವಂತಹ ಚಿತ್ರಗಳು ಮತ್ತು ಸಂಯೋಜನಾ ಚಿತ್ರಗಳು ಭಿನ್ನ ಭಿನ್ನ ರೀತಿಯಲ್ಲಿದೆ. ಆದರೆ ಮಂಡಲ ವಿನ್ಯಾಸಗಳು, ಜಾಮಿತೀಯ ವಿನ್ಯಾಸಗಳಿರಬಹುದು ಅಥವಾ ಯಾವುದೇ ಅಲಂಕಾರ ಪಟ್ಟಿಗಳಿರ್ಬೋದು, ಅದರಲ್ಲಿ ಎಲ್ಲ ಕಡೆ ಸಾಮ್ಯತೆ ಕಾಣ್ತೇವೆ. ಮಹಾರಾಷ್ಟ್ರದಿಂದ ತೊಡಗಿ ಕಾಸರಗೋಡು ತನಕ ಈ ಸಾಮ್ಯತೆಗಳಿದೆ. ನಾನು ಇಲ್ಲಿ ತನಕ ಸುಮಾರು ಒಂದು 900+ ಸೈಟ್ಸನ್ನು ಡಾಕ್ಯುಮೆಂಟೇಷನ್ ಮಾಡಿರೋದ್ರಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲಿ ಅರ್ಧದಷ್ಟು ಇಂದಿಗೆ ನಾಶ ಆಗಿ ಹೋಗಿದೆ. ಅದು ಬಹಳ ಬೇಸರದ ಸಂಗತಿ. ಆದರೆ ಈ ಕಲೆಯಲ್ಲಿ ಚಿತ್ರಕಲೆಗಿಂತ ಭಿನ್ನವಾದದ್ದು ಅಂತೇಳಿ ಹೇಳಿಕೊಂಡು ಇದನ್ನು ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ. ಚಿತ್ರದಲ್ಲಿ ಯಾವುದೇ ಮೇಲ್ಮೈ ಮತ್ತು ಕೆಳಮೈ ಅನ್ನೋದಿರುವುದಿಲ್ಲ, ಒಂದು ಸಪಾಟ ಆಗಿರ್ತದೆ. ಇಲ್ಲಿ ಮಾತ್ರ ನಾವು ಗೀರಿದ ಕ್ರಮದಿಂದಾಗಿ ಒಂದು ಅಲ್ಲಲ್ಲಿ ಕೆಲವೊಂದು ಭಾಗದಲ್ಲಿ ಅದು ಡೆಪ್ತ್ ಇರ್ತದೆ, ಒಂದು ಲೆವೆಲ್ ಡಿಫರೆನ್ಸ್ ನಮಗೆ ಕಾಣಿಸ್ತದೆ. ಅದು ಈ ಕಾವಿಕಲೆಯ ಬಹಳ ಮುಖ್ಯ ಲಕ್ಷಣ. ಎಲ್ಲೇ ಗೋಡೆಯಲ್ಲಿ ಇದ್ದಂತಹ ಈ ಚಿತ್ರಗಳಲ್ಲಿ ಉಬ್ಬು ತಗ್ಗು ಇದೆ ಅಂತೇಳಿ ಹೇಳಿದರೆ ಅದು ಕಾವಿಕಲೆ ಅಂತೇಳಿ ಖಂಡಿತವಾಗಿಯೂ ಹೇಳಬಹುದು. ಕಾವಿಕಲೆಯನ್ನು ಕಲೀಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ, ಅಥವಾ ಅದನ್ನು ಉಳಿಸುವ ಅಥವಾ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ತರಬೇತಿಗಳು ಅಥವಾ ಏನಾದರೂ ಅರಿವು ಕಾರ್ಯಕ್ರಮಗಳು ಅಥವಾ ಅದಕ್ಕೆ ಬೇಕಾದಂಥ ಏನಾದರೂ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀರಾ ಅಂತ? ನಾವೀಗ ಸದ್ಯಕ್ಕೆ ದೇಶೀಯ ಎಲ್ಲ ರೀತಿಯ ಕಲಾ ಪ್ರಕಾರಗಳ ಕಾರ್ಯಾಗಾರವನ್ನು ಉಡುಪಿಯಲ್ಲಿ ಜನರಿಗಾಗಿ ಮಾಡ್ತಾ ಇದ್ದೇವೆ. ಆಫ್ಲೈನ್ ಇದರಲ್ಲಿ ಅಂದರೆ 1 ದಿವಸ 2 ದಿವಸ ಅಪ್ ಟು 5 ದಿವಸ ತನಕದ ಬೇರೆ ಬೇರೆ ರೀತಿಯ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದೇಶೀಯ ತಂತ್ರಜ್ಞಾನ, ದೇಶೀಯ ತಂತ್ರಗಾರಿಕೆ, ದೇಶೀಯ ವಸ್ತುಗಳ ಬಳಕೆ ಹಾಗೂ ಅದರ ಮುಖಾಂತರ ಈ ಕಲೆ ಹೇಗೆ ಒಂದು ಸಂಸ್ಕೃತಿಯ ಭಾಗವಾಗಿ ಉಳ್ಕೊಂಡಿತ್ತು ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಗಾರಗಳನ್ನು ಬಹಳಷ್ಟು ನಮ್ಮ ಲೋಕಲ್ ಸ್ಪಾನ್ಸರ್ಶಿಪ್ ಮುಖಾಂತರ ಇದನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಸೊ ಇಲ್ಲಿ ತನಕ 14 ಬೇರೆ ಬೇರೆ ಕಾರ್ಯಾಗಾರಗಳಾಗಿದೆ. ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಪ್ರತಿ ಕಾರ್ಯಾಗಾರಕ್ಕೆ 20ರಿಂದ 30 ಜನ ಬೇರೆ ಬೇರೆ ಫೀಲ್ಡ್ನವರು, ಡಾಕ್ಟರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಬಂದು ಈ ಕಲೆ ಬೇರೆ ಬೇರೆ ಕಲೆಯ ರಸದೌತಣವನ್ನು ಅವರು ಪಡೆದಿದ್ದಾರೆ. ಅವರು ಅಂತಿಮವಾಗಿ ಒಂದು ಕಲಾಕೃತಿಯನ್ನು ಆಯಾ ಕಲಾ ಕಾರ್ಯಾಗಾರದಲ್ಲಿ ರಚನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ರೀತಿಯ ಕಾವಿಕಲೆ ವರ್ಕ್ಶಾಪ್ ಅನ್ನು ಕೂಡ ನಾವು ಆವಾಗ ಮಾಡ್ತೇವೆ ಬೇರೆ ಕಲಾ ಪ್ರಕಾರದ ಹಾಗೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥದ್ದು, ಬೇರೆ ಕಲಾ ಪ್ರಕಾರಗಳು ಯಾವುದಾದ್ರೂ ಒಂದು ಧರ್ಮ ಅಥವಾ ಒಂದು ಕಟ್ಟಡ ಅಥವಾ ಒಂದು ರೀತಿಯ ಇದಕ್ಕೆ ಸಂಬಂಧಪಟ್ಟದ್ದಾದರೆ, ಕಾವಿಕಲೆ ಒಂದು ಸರ್ವ ಧರ್ಮೀಯರ ಒಂದು ಬ್ಲೆಂಡನ್ನು ನಾವಿಲ್ಲಿ ಕಾಣ್ತೇವೆ. ನೀವು ನನ್ನ ಅಧ್ಯಯನದಲ್ಲಿ ನಾನು ಕಂಡುಕೊಂಡ ಹಾಗೆ ಚರ್ಚುಗಳಲ್ಲಿರ್ಬೋದು, ಮಸೀದಿಗಳಲ್ಲಿರ್ಬೋದು, ಜಿನಾಲಯದಲ್ಲಿರ್ಬೋದು, ದೇವಾಲಯದಲ್ಲಿರ್ಬೋದು
ಅಥವಾ ಈ ಜನಪದೀಯ ನಂಬಿಕೆಗಳು, ನಮ್ಮ ದೈವಗಳು ಅಂತ ಹೇಳ್ತೇವೆ, ಅದರ ದೇವಸ್ಥಾನಗಳ ಕಟ್ಟಡಗಳಿರಬಹುದು, ಅಥವಾ ಯಾವುದೇ ಈಗ ಹರಟೆ ಮಾಡಲಿಕ್ಕೆ ಕೂತ್ಕೊಳ್ತಿದ್ದೆ ಅಂದರೆ ಯಾವುದೇ ಒಂದು ರೋಡ್ ಸೈಡಲ್ಲಿ ಇದ್ದಂತಹ ಕಟ್ಟೆ ಇರಬಹುದು, ಆ ಥರ ಎಲ್ಲ ರೀತಿಯ ಕಟ್ಟಡ ನಿರ್ಮಾಣದಲ್ಲಿ ಉತ್ತರ ಕನ್ನಡ ಮತ್ತು ಉಡುಪಿಯ ಭಾಗದಲ್ಲಿ ಈ ಕಲೆ ಪ್ರಚಲಿತದಲ್ಲಿತ್ತು ಒಂದು ಕಾಲಕ್ಕೆ. ಯಾವಾಗ ಸಿಮೆಂಟ್ ಬಂತ ಆವಾಗ ಈ ಕಲೆ ಒಂದು ವಿನಾಶದ ಹಂತಕ್ಕೆ ಹೋಯಿತು, ಅಂದರೆ ಎಕ್ಸ್ಟಿಂಕ್ಟ್ ಆಯಿತು. ಇವಾಗ ಅದನ್ನು ಉಳಿಸುವ ಪ್ರಯತ್ನ ಆಗಬೇಕು. ಅದರ ಜೊತೆಗೆ ನಾವು ನಮ್ಮ ಕರ್ನಾಟಕದ ಕರಾವಳಿ ಭಾಗಕ್ಕೆ GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಗೆ ಉಡುಪಿ ಸೀರೆಗೆ ಅಥವಾ ನಮ್ಮ ಮಟ್ಟು ಬದನೆಕಾಯಿಗೆ, ಶಂಕರಪುರ ಮಲ್ಲಿಗೆಗೆ ಇದೆಯಾ, ಅದೇ ರೀತಿ ಈ ಕಾವಿ ಕಲೆಗೂ ಕೂಡ ನಮ್ಮ ಕರಾವಳಿ ಭಾಗಕ್ಕೆ ತಗೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತ ಸಿಗುತ್ತದೆ ಅನ್ನುವ ಭರವಸೆ ನಮಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿಯ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಲಿಕ್ಕೆ ಅವಕಾಶ ಇದೆ. ನಾವೀಗ ಬಹಳಷ್ಟು ಕಾವಿ ಕಲೆಯ ಕಲಾಕೃತಿಗಳನ್ನ ತುಂಬಾ ಜನರಿಗೆ, ಇಲ್ಲಿ ತನಕ ನಾನು ಒಂದೂವರೆ ಸಾವಿರ ಜನಕ್ಕೂ ಮಿಕ್ಕಿ ಈ ಕಾರ್ಯಾಗಾರ ನಡೆಸಿ ಜನರಿಗೆ ಕಲಿಸಿಕೊಟ್ಟಿರಬಹುದು. ಇದರ ಸಾಂಪ್ರದಾಯಿಕ ಪದ್ಧತಿಯನ್ನ 80-90 ಜನ ಇಲ್ಲಿ ತನಕ ಕಲ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ 18-19 ಜನ ಕಾಯಂ ಆಗಿ ಕಾವಿ ಕಲೆಯ ಕಲಾವಿದರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗೆ ಇದನ್ನು ಆದಷ್ಟು ಬೆಳೆಸುವ ಪ್ರಯತ್ನ ಮಾಡ್ತಿದ್ದೇವೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಕಾವಿ ಕಲೆಯನ್ನು ತಗೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಮಾಡಿರುವಂಥ ಬಹಳ ಮುಖ್ಯವಾದಂತಹ ಕೆಲಸಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿದ್ದು, ಅಲ್ಲಿ ಕಾವಿ ಕಲೆಯ 3 ಬಹುದೊಡ್ಡ ಚಿತ್ರಗಳನ್ನು ನೋಡಬಹುದು. ಅದರ ಜೊತೆಗೆ ನಮ್ಮ ಈ ಕರಾವಳಿ ಭಾಗದ ಬಹಳಷ್ಟು ದೇವಾಲಯಗಳಲ್ಲಿ ಕಾವಿ ಕಲೆಯನ್ನು ನೀಡಿದ್ದಿದೆ. ಕೊಲ್ಲೂರು ಮೂಕಾಂಬಿಕ ದೇವಾಲಯದಲ್ಲಿದೆ. ಉಡುಪಿಯ ಮಠಗಳ ಸುತ್ತ ಕಾವಿ ಕಲೆಯನ್ನು ಬೇರೆ ಬೇರೆ ಕಲಾವಿದರು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಪಡುವಲೆಯೂರು ದೇವಸ್ಥಾನ ಇರ್ಬೋದು, ಉಪ್ಪೂರು ಮಹಾಗಣಪತಿ ದೇವಸ್ಥಾನ ಇರ್ಬೋದು, ಕಟೀಲು ದೇವಸ್ಥಾನ ಇರ್ಬೋದು, ಹೀಗೆ ಬಹಳಷ್ಟು ಕಡೆಗಳಲ್ಲಿ ಈ ಕಾವಿ ಕಲೆಯ ಚಿತ್ರ ನಿರ್ಮಾಣ ಇಂದಿಗೆ ಜನರಿಗೆ ಕಾಣಲಿಕ್ಕೆ ಸಿಗ್ತದೆ. ಸರ್, ಒಂದು ಕಾಲದಲ್ಲಿ ಇತ್ತು, ಒಬ್ಬ ಕಲಾವಿದ ಅಥವಾ ಚಿತ್ರಕಲಾವಿದ ಇರ್ಬೋದು ಅಥವಾ ಕಲಾ ಕ್ಷೇತ್ರದಲ್ಲಿ ಬಂದವನಿಗೆ ಬದುಕುಗಳಿಲ್ಲ ಅಂತೇಳಿ. ಆದ್ರೆ ಆ ಊಹನೆ ಇರ್ಬೋದು ಇವತ್ತು ತಪ್ಪಾಗಿದೆ. ಸರಿಯಾದ ಒಬ್ಬ ಕಲಾವಿದ ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಆತ ITBT ಕಂಪನಿಗಳಿರ್ಬೋದು ಅವರಿಗಿಂತ ಕೂಡ ಚೆನ್ನಾಗಿ ಬದುಕುಗಳನ್ನು ನಡೆಸಬಲ್ಲ. ಹಾಗಾಗಿ ಕಲಾಕ್ಷೇತ್ರ ತಮ್ಮ ಬದುಕಿಗೆ ಎಷ್ಟು ಮುಖ್ಯವಾಗಿದೆ, ಜೊತೆಗೆ ನಿಮ್ಮ ಬದುಕಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂತ. ಕಲಾಕ್ಷೇತ್ರದಲ್ಲಿ ಬದುಕು ನಡೆಸುವುದು ಕಷ್ಟ ಅಂತ ಮಾತುಗಳಿದೆ. ನೀವು ಹೇಳಿದ್ದು ಸರಿ. ಅಂದ್ರೆ ಅವರು ಯಾವ ರೀತಿಯಲ್ಲಿ ತಗೊಳ್ತಾರೆ ಅದಕ್ಕೆ ಸರಿಯಾಗಿ ಇರ್ತದೆ. ನಮ್ಮ ಕಲಾಕೃತಿಗಳೆಲ್ಲ ಮಾರಾಟದ ಭಾಗವೂ ಹೌದು. ಕೇವಲ ನಾವು ಮಾಡಿ ಮನೇಲಿ ಇಟ್ಕೊಂಡ್ರೆ ನನಗೆ ಚಂದ ಕಾಣ್ತದೆ ಅಂತ ಮಾಡಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನ ಆಸಕ್ತರು ಕೊಂಡುಕೊಂಡು ಕಲಾ ಮಾರುಕಟ್ಟೆಯನ್ನ ಬೆಳೆಸ್ತಾರೆ. ಇವತ್ತಿನ ದಿನದಲ್ಲಿ ನಾವು ಹೇಳಬೇಕಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚು ಚಾಲ್ತಿಯಲ್ಲಿರುವುದು ಭಾರತೀಯ ಕರಕುಶಲ ಕಲೆ. ನಮ್ಮ ಭಾರತದ GDPಯ 2ನೇ ಅತಿ ಹೆಚ್ಚು ಭಾಗವನ್ನ ಕರಕುಶಲ ಕಲೆಗಳು ಒಳಗೊಳ್ತದೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟು ಖ್ಯಾತಿಯನ್ನ ಪಡೆದಿದೆ. ಮತ್ತೆ ಭಾರತ ಸರ್ಕಾರವೂ ಕೂಡ ಬೇರೆ ಬೇರೆ ರೀತಿಯ ಪ್ರಾತಿನಿಧಿಕ ಕಲೆಗಳಿಗೆ ಕ್ರಾಫ್ಟ್ ಸೆಕ್ಟರ್ ಅಂತ ಹೇಳಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಅದು ಸ್ಟೇಟ್ ಗವರ್ಮೆಂಟ್ ಇರಬಹುದು, ಸೆಂಟ್ರಲ್ ಗವರ್ಮೆಂಟ್ ಇರಬಹುದು, ಎಲ್ಲರೂ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಆ ಕಲೆಯೊಂದಿಗೆ ನಿಟ್ಟುಕೊಂಡು ಬೆಳಿಲಿಕ್ಕೂ ಅವರಿಗೆ ಅವಕಾಶ ಇದೆ. ಆದ್ರೆ ಒಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 20 ಕಡೆ ಗುಂಡಿ ತೋಡುವುದರ ಬದಲು ಒಂದೇ ಯಾವುದಾದ್ರೂ ಒಂದು ಕಲೆಯನ್ನ ಹಿಡ್ಕೊಂಡು ಅದರ ಜೊತೆಗೆ ಅದರ ಒಳ ಹೊರಗನ್ನ ತಿಳಿದು ಅದರ ಜೊತೆಗೆ ಅದರಲ್ಲಿ ಕೃಷಿ ಕೆಲಸವನ್ನ ಮಾಡ್ತಾ ಹೋದ್ರೆ ಖಂಡಿತ ಅವರಿಗೆ ಅವರ ಸಕ್ಸಸ್ ಅವರಿಗೆ 5-10 ವರ್ಷದಲ್ಲೇ ಅವರಿಗೆ ಬಂದು ಬಿಡ್ತದೆ. ಇದು ಕೇವಲ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗುವ ಕೆಲಸ ಅಲ್ಲ. ಯಾಕಂದ್ರೆ ಕಲೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಒಲಿಯುವುದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಒಲಿಬೇಕಾದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಅಷ್ಟು ನಾವು ಆಸಕ್ತಿ ಇಟ್ಟುಕೊಂಡು ಅದನ್ನ ಬೆಳೆಸುವುದಕ್ಕೆ ಅಥವಾ ಅದನ್ನ ಕಲಿಯುವುದಕ್ಕೆ ಅಷ್ಟು ಶ್ರಮ ಹಾಕಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ನಾವು ಸಂಗೀತದಲ್ಲಿ ರಿಯಾಜ್ ಅಂತ ಹೇಳುವ ಹಾಗೆ ಇಲ್ಲಿಯೂ ಕೂಡ ಕಲೆಯ ಹಿಂದೆ ಒಂದು ರಿಯಾಜ್ ಬೇಕಾಗ್ತದೆ. ಅದರ ಜೊತೆಗೆ ನಾವು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡಬೇಕು, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ನಮ್ಮಲ್ಲಿ ಇರಬೇಕು. ಹಾಗೆಲ್ಲ ಇಟ್ಕೊಂಡಾಗ ನಮ್ಮ ಕಲೆಯನ್ನ ಬೆಳೆಸಲಿಕ್ಕೆ ಕಾರಣ ಆಗ್ತದೆ. ಹಾಗೆ ಬೆಳೆದ್ರೆ ಮಾತ್ರ ಖಂಡಿತ ಇದರಲ್ಲಿ ಒಂದು ಕುಟುಂಬ ಅಲ್ಲ, 10 ಕುಟುಂಬ ನಡೆಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಇದು ನನ್ನದೇ ಉದಾಹರಣೆ. ಸರ್, ಬಹಳ ಹಿಂದೆ ನೀವು ಚಿತ್ರಕಲೆ ಅಥವಾ ಕೊಳಲು ವಾದನೆ ಇರಬಹುದು, ಈ ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತಾವು
ತೊಡಗಿಸಿಕೊಂಡವರು ಸರ್. ಇತ್ತೀಚೆಗೆ ತಮ್ಮ ಪಕ್ಷಿ ವೀಕ್ಷಣೆಯ ಬಗ್ಗೆ ಬಹಳಷ್ಟು ಸುದೀರ್ಘವಾದ ಕಾರ್ಯಕ್ರಮಗಳನ್ನು ನಾವು ನೋಡಿದವರು ಕೂಡ. ಹಾಗಾಗಿ ಆ ಕ್ಷೇತ್ರದಿಂದ ತಕ್ಷಣವಾಗಿ ಈ ಕಾವಿ ಕಲೆಯ ಹತ್ರ ತಾವು ಹೊರಳಬೇಕಾದ್ರೆ ತಮ್ಮ ಮೇಲೆ ಒಂದು ಪ್ರಭಾವ ಬಿದ್ದಿರ್ಬೇಕು ಸರ್. ಹಾಗಾಗಿ ಆ ಎಲ್ಲ ಕಲೆಗಳ ನಡುವೆ ಕಾವಿ ಕಲೆಯನ್ನು ಯಾಕೆ ತಾವು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಆ ಎಲ್ಲ ಕ್ಷೇತ್ರಗಳು ಈಗಲೂ ಇದೆ. ನಾನು ಆಗ ಹೇಳಿದ ಹಾಗೆ ಒಂದು ಕ್ಷೇತ್ರದಲ್ಲಿ ನಮ್ಮ ಬಹಳ ಮುಖ್ಯವಾದ ಕೆಲಸ ಇರಬೇಕು, ಬೇರೆ ಕ್ಷೇತ್ರಗಳೆಲ್ಲ ನಮಗೆ ಅದಕ್ಕೆ ಸಹಾಯಕವಾಗಿ ಇರ್ತದೆ. ಈಗ ಹೇಳಬೇಕಾದ್ರೆ ನಮ್ಮೂರಲ್ಲಿ ನಡೆಸಿದಂತಹ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ನನಗೆ ಇಂಟ್ರೆಸ್ಟ್ ಇದ್ದು ನಾನು ಡಾಕ್ಯುಮೆಂಟೇಶನ್ ಮಾಡಲಿಕ್ಕೆ ಹೊರಟದ್ದು. ಹಾಗೆ ನಮ್ಮ ಸುತ್ತಮುತ್ತ ಇರುವ ಹಕ್ಕಿ ಪ್ರಪಂಚ ಎಷ್ಟಿದೆ ಏನಿದೆ ಅನ್ನುವ ತಿಳಿಯುವ ಕುತೂಹಲದಿಂದ ಶುರು ಮಾಡಿದ್ದು. ಅದು ಒಂದು ಹಂತಕ್ಕೆ ತಲುಪಿದೆ. ಈಗ ಹೊಸ ಜನಾಂಗ ಅದನ್ನು ತಗೊಂಡು ಹೋಗ್ತಿದ್ದಾರೆ. ಅಂದರೆ ಯಾಕಂದರೆ ಏನಾದರೂ ಒಂದು ಶುರು ಮಾಡೋದು ಬಹಳ ಮುಖ್ಯ. ಅದನ್ನು ಒಂದಷ್ಟು ಜನರಿಗೆ ಹೇಳಿ ಈ ಥರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ತೋರಿಸಿಕೊಟ್ಟಾಗ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ಈಗ ಮಾರ್ಗದರ್ಶನ ನೀಡುವುದು ಕೂಡ ಬಹಳ ಮುಖ್ಯ ಆಗ್ತದೆ. ಅದು ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಊರಿಗಾಗಿ ಸುಮಾರು 20 ವರ್ಷದ ಹಿಂದೆ ನಾವು ಕಲಾಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಇವತ್ತು ನಮ್ಮ ಊರಿಂದ ಹಿಡಿದು ಬಹಳ ದೂರದ ಊರಿನ ತನಕವೂ ಬಹಳಷ್ಟು ಮಂದಿ ನಮ್ಮಲ್ಲಿ ಕಲೆಯನ್ನು ಕಲಿತು ಹೋದವರಿದ್ದಾರೆ. ಅಥವಾ ನಮ್ಮಲ್ಲಿ ಮಾಡುವ ಮಕ್ಕಳ ಶಿಬಿರಗಳಿರ್ಬೋದು, ಒಂದು ಮಾದರಿಯಾಗಿ ಕಾರ್ಯಕ್ರಮವನ್ನು ತೋರಿಸಿಕೊಡ್ಲಿಕ್ಕೆ ಹೊರಟದ್ದು. ಸೊ ಇದನ್ನು ನೋಡ್ತಾ ನೋಡ್ತಾ ಬೆಳೆದವರು ಬೇರೆ ಬೇರೆ ಒಳ್ಳೆ ಕ್ಷೇತ್ರಕ್ಕೆ ಹೋದಾಗ ನಮಗೂ ಒಂದು ಖುಷಿ ಅನ್ನಿಸ್ತದೆ. ಏನೋ ಒಂದು ಶಿಕ್ಷಣವನ್ನು ನಮ್ಮಲ್ಲಿ ಕಲ್ತಿರ್ತಾರೆ, ಅದವರ ಉಪಯೋಗಕ್ಕೆ ಬಂದರೆ ನಮಗೂ ಕೂಡ ಸಂತೋಷ. ವಿದ್ಯಾರ್ಥಿಗಳು ಶಾಲೆಗಳಲ್ಲೂ ಕೂಡ ಈಗ ತುಂಬ ಜನ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ನನಗೆ ಸಮಯವಿದ್ದಾಗ ಮಾತ್ರ ನಾವು ಮಾಡ್ತಾ ಇದ್ದೇವೆ. ಹಾಗಂತ ಹಾವಂಜೆ ಪಕ್ಷಿಗಳು ಅನ್ನುವಂತಹ ಒಂದು ಕಾರ್ಯಕ್ರಮ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ್ದು ಬಹಳ ಸಂತೋಷವಾಯಿತು ಒಂದು ನಿಟ್ಟಿನಲ್ಲಿ. ಇದರ ಜೊತೆಗೆ ಈಗ ಚಿಟ್ಟೆಗಳ ವೀಕ್ಷಣೆ ಇದ್ದಿರ್ಬೋದು, ಅಥವಾ ನಮ್ಮ ಊರಿನಲ್ಲಿರುವ ಆಯುರ್ವೇದಿಯ ಗಿಡಗಳನ್ನು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು, ಅಥವಾ ಮನೆಮದ್ದುಗಳನ್ನು ಡಾಕ್ಯುಮೆಂಟೇಷನ್ ಮಾಡೋದು, ಅದು ಎಲ್ಲ ಫ್ರೀ ಇದ್ದಾಗ ಆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಕಲಾವಿದನಾಗಿ ನಾನೊಬ್ಬ ಲೇಖಕನೂ ಹೌದು ಆಗಿರುವುದರಿಂದ ಬಹಳಷ್ಟು ಕಲೆಗೆ ಸಂಬಂಧಪಟ್ಟ ಲೇಖನಗಳನ್ನು ಬರೆದಿದ್ದಿದೆ. ನಮ್ಮ ಕರಾವಳಿ ಭಾಗದ ಸುಮಾರು 34 ಅಗಲಿದ ಕಲಾವಿದರ ಒಂದು ಬಯೋಗ್ರಫಿಯನ್ನು ಒಳಗೊಂಡ ನಮ್ಮ ಶಿವರಾಮ್ ಕಾರಂತರು ಇರಬಹುದು, ಅಥವಾ GS ಶೆಣೈ, KK ಹೆಬ್ಬಾರ್ ಅಂತ ಹಿರಿಯ ಕಲಾವಿದರ ಬಯೋಗ್ರಫಿಯನ್ನು ಒಳಗೊಂಡ ಮೊಡೆಪು ಅಂತ ಹೇಳುವಂತಹ ಕೃತಿಯನ್ನು ಕೂಡ ಬರೆದು ಜನರಿಗೆ, ಅಂದರೆ ನಮ್ಮ ಕಲಾವಿದರ ಬಗೆಗಿನ ವಿವರಗಳನ್ನು ನೀಡಿದ್ದಿದೆ. ಈಗ ಕಾವಿಕಲೆಯ ಮೇಲೆ ಪುಸ್ತಕ ರಚನೆ ಆಗ್ತಾ ಇದೆ. ಹಾಗೆ ನಮ್ಮ ಊರಿನ ಬದುಕಿನ ಮೇಲೆ ಇರುವಂತಹ ಕೆಲವೊಂದು ಕಥೆಗಳು, ಕಾದಂಬರಿ ಕೂಡ ಹಾವಂಜೆ ಹೇಳಿದ 12 ಕಥೆಗಳು ಸರಣಿಯಲ್ಲಿ ಸದ್ಯಕ್ಕೆ ಬಿಡುಗಡೆಗೊಳ್ಳಿದೆ. ಹೀಗೆ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೇನೆ. ಚಿತ್ರ ಬಿಡಿಸೋದು ಅಂದರೆ ಕೇವಲ ಚಿತ್ರ ಬಿಡಿಸೋದು ಮಾತ್ರ ಅಲ್ಲ, ಬೇರೆ ಆಸಕ್ತಿಗಳು ಕೂಡ ಯಾವುದಿದೆ ಅದನ್ನು ನಮ್ಮಲ್ಲಿ ತೊಡಗಿಸಿಕೊಂಡಾಗ ನಾವು ಕೂಡ ಸ್ವಲ್ಪ ಬೇರೆ ಬೇರೆ ವಲಯದಲ್ಲಿ ಬೇರೆ ಬೇರೆ ಪದರಗಳಾಗಿ ಆಲೋಚನೆ ಮಾಡಲಿಕ್ಕೆ ಮತ್ತು ಚಿಂತನಾ ಕ್ರಮವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಸರ್, ಮುಖ್ಯವಾಗಿ ಕಲಾಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಗಳ ಬಗ್ಗೆ ಅಥವಾ ತಮ್ಮ ಕಲಾಕ್ಷೇತ್ರದ ಈ ಪಯಣದ ಬಗ್ಗೆ ತಮಗೆ ಎಷ್ಟು ಸಂತೃಪ್ತಿಗಳಿದೆ ಸರ್? ಈ ಕಲಾಕ್ಷೇತ್ರ ತಮಗೆ ಬದುಕುಗಳನ್ನು ಕೊಟ್ಟಿದೆ, ಒಂದಿಷ್ಟು ಹೆಸರುಗಳನ್ನು ಕೊಟ್ಟಿದೆ, ಹೆಚ್ಚಾಗಿ ತಮ್ಮ ಬದುಕಿಗೆ ಒಂದು ನೆಮ್ಮದಿಗಳನ್ನು ಕೊಟ್ಟಿದೆ. ಹಾಗಾಗಿ ಕಲಾಕ್ಷೇತ್ರದ ಬಗ್ಗೆ ತಮ್ಮ ಆಯ್ಕೆಯ ಬಗ್ಗೆ ಎಷ್ಟು ಸಂತೋಷಗಳಿದೆ? ಬಹಳ ಮುಖ್ಯವಾಗಿ ಹೇಳಬೇಕು ಅಂತೇಳಿ ಹೇಳಿದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡುವಾಗ ಮನೆಯಲ್ಲಿ ಹಿರಿಯರು, ತಂದೆ ತಾಯಿಯವರು ಹೇಳ್ತಾರೆ ಅದು ಮಾಡಬೇಡ ಇದು ಮಾಡು, ಅಥವಾ ಇದು ಮಾಡಬೇಡ ಅದು ಮಾಡು. ಸಾಮಾನ್ಯವಾಗಿ ಆಸಕ್ತಿಯನ್ನು ಗಮನಿಸದೇ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದಿವಸವೂ ಕೂಡ ನನ್ನ ತಂದೆ ತಾಯಿ ಆಗಲಿ, ನನ್ನ ಮನೆಯ ಸುತ್ತಲೇ ಇರೋರು, ನನ್ನ ಅಣ್ಣ ಆಗಲಿ ಅಥವಾ ಯಾರೇ ಆಗಲಿ, ನೀನು ಈ ಥರದ್ದನ್ನು ಯಾಕೆ ಮಾಡ್ತಿದ್ದಿ ಅಂತ ಕೇಳಿದವರಲ್ಲ. ಯಾಕಂದರೆ ಆ ಪ್ರಜ್ಞೆ ನನ್ನಲ್ಲಿ ಇದೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ ಮತ್ತು ಹಾಗೆ ನಮ್ಮನ್ನು ಬೆಳೆಸಿದ್ದಾರೆ. ಒಬ್ಬ ಯಕ್ಷಗಾನ ಗುರುವಾಗಿದ್ದುಕೊಂಡು ಅವರು ಏನು ಹೇಳಿದರೆ, ನನಗಿದು ಮಾಡಬೇಕು ಅಂತ ನಾನು ಅವರ ಬಗ್ಗೆ ಪ್ರಸ್ತಾಪ ಇಟ್ಟಾಗ, ಹಾಂ ಮಾಡು, ನೋಡು, ನೀವು ಮಾಡಿದ ನಂತರ ನಿನಗೆ ಗೊತ್ತಾಗ್ತದೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಂಡು. ಅಂದರೆ ಆ ಥರದ ಒಂದು ದೊಡ್ಡ ಮಟ್ಟದ ಚಿಂತನೆಯನ್ನು ನಮ್ಮ ತಲೆಯೊಳಗೆ ತುಂಬಲಿಕ್ಕೆ ಹೋಗಿ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೊರಡುವಾಗ ನಮಗೆ ಅಳುಕಿರುವುದಿಲ್ಲ, ಅಂಜಿಕೆ ಇರುವುದಿಲ್ಲ. ಸೊ ನಾವು ಅಂಜಿಕೆ ಅಳುಕಿಟ್ಟುಕೊಂಡು ಯಾವುದನ್ನು ನಾವು ಮಾಡ್ತೀವಿ ಅಂತ ಮುಂದೆ ಹೋದರೆ ಖಂಡಿತ ನಮಗೆ ಅದರಲ್ಲಿ ಯಶ ಸಿಗೋದು ಕಷ್ಟ. ಪೂರ್ಣ ಪ್ರಮಾಣವನ್ನು ನಾವು ಹಾಕ್ತಾ ಹೋದರೆ ಖಂಡಿತ ನಮಗೆ ಫಲಪ್ರದ ಆಗ್ತದೆ ಅಂತ ಅನ್ನಿಸ್ತದೆ. ಸೊ ನಾನು ಮಾಡ್ತಾ ಇರುವಂತಹ ಕೆಲಸಗಳು ಗೊತ್ತಿರುವವರು ಬಹಳ ಕಡಿಮೆ ಮಂದಿ, ಆದರೆ ಗೊತ್ತಿದ್ದಷ್ಟು ಮಂದಿ ಬಹಳ ಇದರ ಬಗ್ಗೆ ಇತ್ತೀಚಿನ ನಮ್ಮ ಕಲಾ ಪ್ರದರ್ಶನಗಳಿರ್ಬೋದು, ನನ್ನ ಕಲಾ ಪ್ರದರ್ಶನಗಳು ಭಾರತದಲ್ಲೂ ಬಿಟ್ಟು ರಷ್ಯಾದಲ್ಲಿ ಮತ್ತು ಆಸ್ಟ್ರೇಲಿಯಾದ ಇದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನ ಕಂಡಿದೆ. ಇತ್ತೀಚೆಗೆ ಒಂದು ಶಿಕಾಗೋ ಬಿನಾಲೆಯಲ್ಲಿಯೂ ಕೂಡ ನಮ್ಮ ಊರಿನ ನಮ್ಮ ಹಳ್ಳಿಯ ಬಗ್ಗೆ ಮಾಡಿರುವಂತಹ ಒಂದು ಕಲಾಕೃತಿ ಶಿಕಾಗೋ ಬಿನಾಲೆಯಲ್ಲಿ ಕೂಡ ಪ್ರದರ್ಶನ ಕಂಡಿತ್ತು.
ಸೊ ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಥರ ಕಲಾ ಪ್ರದರ್ಶನ ಮಾಡಿದಾಗ ನಮಗೊಂದಷ್ಟು ಕಮ್ಯುನಿಕೇಷನ್ ಆಗ್ತದೆ ಬೇರೆಯವರ ಜೊತೆಗೆ. ಅವರು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ, ಅವರೊಂದಷ್ಟು ವಿಚಾರ ವಿನಿಮಯಗಳನ್ನು ಮಾಡ್ತಾರೆ. ಅದರಿಂದ ನಮ್ಮ ಬುದ್ಧಿಮತ್ತೆ ಹೆಚ್ಚುತ್ತದೆ, ಅದಕ್ಕೂ ಕೂಡ ಕಾರಣ ಆಗ್ತದೆ. ಅದರ ಜೊತೆಗೆ ನಮ್ಮನ್ನು ಮಾಡ್ತಾ ಇರುವ ಕೆಲಸ ನೋಡಿ ಬಹಳಷ್ಟು ಮಂದಿ ನಮ್ಮನ್ನು ಗುರುತಿಸಲಿಕ್ಕೆ ಬಯಸ್ತಾರೆ. ರಾಷ್ಟ್ರೀಯ ಮಟ್ಟದ್ದಿರ್ಬೋದು, ಅಥವಾ ಇತ್ತೀಚೆಗೆ ನನ್ನ ಒಂದು ಕಲಾಕೃತಿ ರಾಷ್ಟ್ರೀಯ ಪ್ರಶಸ್ತಿ ಅಂತ ನಮ್ಮ ಕಲಾಕೃತಿಗಳಿಗೆ ನೀಡಲಾಗ್ತದೆ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟಿಂದ. ಅದರ ಪ್ರಶಸ್ತಿ ಸುತ್ತಿನ ಫೈನಲ್ ಆಯ್ಕೆ ತನಕವೂ ಹೋಗಿತ್ತು. ಸೊ ಇವನ್ನೆಲ್ಲ ನೋಡುವಾಗ ಬಹಳ ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದರೆ ನಾವು ಹೀಗೆ ಆಗ್ತೇವೆ ಅಂತ ಅಂದುಕೊಂಡಿರಲಿಲ್ಲ. ನಾವು ಕೆಲಸ ಮಾಡುವುದಷ್ಟನ್ನು ಮಾತ್ರ ಕಲ್ತದ್ದು, ಆದರೆ ಅದರ ಫಲವನ್ನು ಕೂಡ ನಮಗೆ ಉಣ್ಣುವಂತಹ ಒಂದು ಸಂದರ್ಭ ಬಂದಾಗ ಖಂಡಿತ ಸಂತೋಷ ಆಗೇ ಇತ್ತೀಚೆಗೆ ದಸರಾ ಎಕ್ಸಿಬಿಷನ್ನಲ್ಲಿ ಸ್ಟೇಟ್ ಮೆರಿಟ್ ಪ್ರಶಸ್ತಿ ಕೂಡ ಬಂತು. ಹಾಗೆ ಬೇರೆ ಬೇರೆ ಪ್ರಶಸ್ತಿಗಳು, ಈಗ ಜೈಂಟ್ಸ್ ಲಲಿತ್ ಕಲಾರತ್ನ ಅಂತ ಹೇಳಿ ಬೆಂಗಳೂರು ಜೈಂಟ್ಸ್ನವರು ಗುರುತಿಸಿ ಸನ್ಮಾನಿಸಿದರು. ಮೂಡುಬಿದ್ರಿಯ ಸ್ವಾಮೀಜಿಯವರು ಚಿತ್ರಾದೇವಿ ಪುರಸ್ಕಾರ ಅಂತ ನೀಡಿ ಸನ್ಮಾನಿಸಿದರು. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ನೀಡಿರುವಂತಹ ಸನ್ಮಾನ ಪುರಸ್ಕಾರಗಳು ನಾವು ಮಾಡ್ತಾ ಇರುವಂತಹ ಕೆಲಸ ಸರಿಯಾಗಿದೆ ಅಥವಾ ನಾವು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಂತಾಗ್ತದೆ ನಮಗೆ. ಮತ್ತು ನಾವು ಆ ಪ್ರಶಸ್ತಿಯಿಂದಾಗಿ ನಾವು ಕೂಡ ನಮ್ಮನ್ನು ಅಯ್ಯೋ ನನ್ನ ಕೆಲಸ ಇಷ್ಟೇ ಅಲ್ಲ, ನಾನು ಇನ್ನೂ ಮಾಡಲಿಕ್ಕಿದೆ ಅನ್ನೋದನ್ನು ನೆನಪಿಸಿದ ಹಾಗೂ ಆಗ್ತದೆ ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಕಲಾಕ್ಷೇತ್ರಕ್ಕೆ ಅಥವಾ ಕಲಾ ಪ್ರಪಂಚಕ್ಕೆ ಬರುವಂಥ ಯುವ ಜನಾಂಗಕ್ಕೆ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಬೇಕು ಸರ್. ಖಂಡಿತ. ಯಾಕಂದರೆ ನಾವು ಒಂದು ಕಾಲದಲ್ಲಿ ಹೊರಟಾಗ ನಮಗೆ ಯಾರು ಇಂಥದ್ದು ಮಾಡು ಹೀಗೇ ಹೋಗು ಅಂತ ಹೇಳಿದವರಿಲ್ಲ. ಆದರೆ ಇವತ್ತು ಯುವ ಜನಾಂಗಕ್ಕೆ ಬೇಕಾದಷ್ಟು ಹಾದಿ ಇದೆ. ಒಳ್ಳೆಯದನ್ನೇ ಬಳಸಿಕೊಳ್ಳಿ, ಒಳ್ಳೆಯದು ಯಾವುದು ನಿಮಗೆ ಸರಿ ಕಾಣ್ತದೆ ಆ ಥರದ್ದನ್ನೇ ಬಳಸಿಕೊಳ್ಳಿ. ಮತ್ತು ಬಹಳಷ್ಟು ಹಿರಿಯರಿಂದ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನಮ್ಮಲ್ಲಿನ ತಾಂತ್ರಿಕತೆಗಳಿರ್ಬೋದು, ನಮ್ಮಲ್ಲಿನ ಯಾವ ಒಂದು ವಿಚಾರ ವಸ್ತುಗಳಿರ್ಬೋದು, ಅವನ್ನೆಲ್ಲ ನಾವು ನಮ್ಮ ದಿನನಿತ್ಯದ ನಮ್ಮ ಜೀವನದಲ್ಲಿ ಬಳಸಿಕೊಂಡ್ರೆ ಖಂಡಿತ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ನಾವು ಸಾಮಾನ್ಯವಾಗಿ ಇಂದಿನ ಬಹಳ ಮುಖ್ಯ ಸಮಸ್ಯೆ ಯುವ ಜನರಲ್ಲಿ ಕೇಳಿದರೆ ನಾವು ಎಷ್ಟು ಮೊಬೈಲನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳುವಂಥದ್ದು. ಸೊ ಮೊಬೈಲನ್ನು ಬಳಕೆ ಮಾಡೋದ್ರಲ್ಲೂ ಕೂಡ ಇತಿಮಿತಿ ಇದ್ದಷ್ಟು ನೀವು ಸೃಜನಶೀಲರಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ, ಹಾಗೂ ನಿಮ್ಮ ಕೆಲಸ ಕಾರ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಅನ್ನೋದರ ಮೇಲೆ ಇರ್ತದೆ. ಈಗ ನಾವು ದಿನನಿತ್ಯ ಇಂತಿಷ್ಟು ಸಮಯನ ಮಾತ್ರ ವ್ಯಯಿಸ್ತೇವೆ ಅಂತ ತಿಳ್ಕೊಂಡಾಗ ಮಾತ್ರ ನಿಮಗೆ ಸಾಧನೆಯ ಮೆಟ್ಟಿಲನ್ನು ಏರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವು ನೋಡ್ತಾ ಇದ್ದೇವಲ್ಲ, ಇವತ್ತಿನ ದಿನದಲ್ಲಿ ನಾವು ಮೊಬೈಲಲ್ಲಿ ನೋಡೋದ್ರಲ್ಲಿ 60-70% ಬೇಡದ್ದೇ ಇರ್ತದೆ, 30% ಮಾತ್ರ ನಮಗೆ ಬೇಕಾದದ್ದಿರ್ತದೆ. ಮತ್ತು ನೋಡಿದ್ದು ಯಾವುದು ತಲೆ ಒಳಗೆ ಹೋಗಿರೋದಿಲ್ಲ, ಸುಮ್ಮನೆ ನೋಡಿ ಬಿಟ್ಟಿರ್ತೇವೆ. ಸೊ ಈ ಥರ ಎಲ್ಲ ಕಾರಣದಿಂದ ನನ್ನ ಕಿವಿ ಮಾತು ಯುವ ಜನತೆಗಿಷ್ಟೇ, ನೀವು ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನು ಮಿತಿಯಲ್ಲಿಡಿ. ನಿಮಗೆ ಯಾವುದು ಅಗತ್ಯ ಅಂತ ಕಾಣ್ತದೆ ಅದನ್ನು ಮಾತ್ರ ಬಳಸಿಕೊಳ್ಳಿ. ಮತ್ತು ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನು ಏಳಲಿಕ್ಕೆ ಒಂದೇ ರೀತಿಯ ಕ್ರಮದಲ್ಲಿ, ಒಂದೇ ಫೀಲ್ಡಿನಲ್ಲಿ ಬಹಳಷ್ಟು ಕೆಲಸ ಮಾಡುವುದಕ್ಕೆ ನೋಡಿ. ಆ ಫೀಲ್ಡಿಗೆ ಸಂಬಂಧಪಟ್ಟಂತೆ ನಿರಂತರ ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ. ಆವಾಗ ಖಂಡಿತ ನಿಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟ. ನಮಸ್ಕಾರ. ಇದುವರೆಗೆ ಕಾವಿ ಕಲೆ, ಕಾವಿ ಭಿತ್ತಿ ಚಿತ್ರದ ಮೂಲಕ ಪ್ರಸಿದ್ಧ ಕಲಾವಿದರಾದ ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜೆ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೆ ಯುವ ಮನಸ್ಸುಗಳಿಗೆ ಸ್ಫೂರ್ತಿ, ಆದರ್ಶವನ್ನು ತುಂಬುವ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮವನ್ನು ಕೇಳಿದಿರಿ. ನಿರೂಪಣೆ ಮತ್ತು ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಯುವವಾಣಿ.